ಮೇಡಮ್ ಫಸ್ಟ್ ಆಫ್ ಆಲ್ ಇದನ್ನ ಹೆಸರು ಚೇಂಜ್ ಮಾಡಬೇಕು. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಇದು ಯಾವ ತರ ಮಾಡ್ಬಿಟ್ಟಿದ್ದಾರೆ. ಇದು ₹1 ಒಂದೊಂದು ಬಿಲ್ಡಿಂಗ್ ಏನು ಹಾಕಿದ್ದಾರೆ ಮೇಡಮ್. ಇದು ನಮ್ಮ ಟ್ಯಾಕ್ಸ್ ದುಡ್ಡಿನ ಕಟ್ಟಿರೋದು. ಹೆಂಗೆ ಅಂದ್ರೆ ನೀವು ಲಾಸ್ಟ್ 20 years ಪೆಟ್ರೋಲ್ ಸೆಸ್ ಅಲ್ಲಿ ₹1 ಒಂದು 60 ಪೈಸೆನ ಕಲೆಕ್ಟ್ ಮಾಡಿದ್ದಾರೆ ಇವರು ಮೆಟ್ರೋಗೆ ಅಂದ್ಬಿಟ್ಟು. ನೀವು ಲ್ಯಾಂಡ್ ತಗೊಂಡ್ರೆ ಲ್ಯಾಂಡ್ ಅಲ್ಲೂ ಒಂದಿಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಮೆಟ್ರೋಗೆ ಅಂದ್ಬಿಟ್ಟು. ನಮ್ಮ ದುಡ್ಡಲ್ಲಿ ಕಟ್ಬಿಟ್ಟು ನಮ್ಮ ಮೇಲೆ ಅವ್ರು ಎಕ್ಸ್ಟ್ರಾ ಹಾಕ್ತಾರಂದ್ರೆ ಏನಕ್ಕೆ ನಡೆಸ್ಬೇಕು ಇವರು? ಇವ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮಾಡಬಾರ್ದು. ಇವರು ಏನಕ್ಕೆ ಕಟ್ಟಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರಾಫಿಕ್ ಜಾಮ್ ಕಡಿಮೆ ಆಗಬೇಕು, ಬಸ್ಗಳು ಕಾರ್ಗಳು ತಗೊಂಬಾರ್ದು, ಯಾರನ್ನು ಎಲ್ಲ ಟ್ರಾಫಿಕ್ ಆಗುತ್ತಲ್ವಾ, ಇದ್ರಲ್ಲಿ ಬಂದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಕಟ್ಟಿರೋದು. ಇವಾಗ ₹120 ₹150 ಮಾಡಿದ್ರೆ ನಾನು ಗಾಡಿಯಲ್ಲೇ ಹೋಗ್ತೀನಿ, ನಾಳೆಯಿಂದ ಆರಾಮಾಗಿ ಹೋಗ್ತೀನಿ. ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಿಗ್ಗೆ ಹೊತ್ತು ಇವ್ರ ಹತ್ರ ಎಲ್ಲ ಹೇಳಿಸ್ಕೊಂಡು ಯಾಕೆ ಹೋಗ್ಬೇಕು? ನಾನು ಆರಾಮಾಗಿ ಗಾಡಿಯಲ್ಲೇ ಹೋಗ್ತೀನಿ. ಇವ್ರುಗಳು ಶ್ರೀಮಂತರಿಗೆ ಇನ್ಮೇಲಿಂದ ನಾವು ಇಲ್ಲಿ ಆಗ್ಲೇ ಗಲೀಜೆಲ್ಲ ಡ್ರೆಸ್ ಹಾಕೊಂಡ್ರೆ ಬಿಡಲ್ಲ, ಅವರು ಮಾಡ್ತಾ ಏನೋ ಸಮಸ್ಯೆಗಳಾಗಿದೆ. ನಾಳೆಯಿಂದ ಬರೀ ಶ್ರೀಮಂತರಿಗೆ, IT ಸೆಕ್ಟರ್ಸ್ಗೆ, ರಾಜಕಾರಣಿಗಳು ಮಾತ್ರ ಓಡಾಡ್ಲಿ.